ಹಬ್ಬ 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 ಹಬ್ಬ. ನಾಡಿನಾದ್ಯಂತ ದಸರಾ ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿದೆ. ಬೆಲೆ ಏರಿಕೆಯ ಮಧ್ಯೆಯೂ ಕೂಡ ಹಬ್ಬದ ಖರೀದಿ ಭರಾಟೆ ಕೂಡ ಜೋರಾಗಿದೆ. ಎಸ್, ನಾಡಿನಾದ್ಯಂತ ದಸರಾ ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿದೆ. ಬೆಲೆ ಏರಿಕೆಯ ಮಧ್ಯೆಯೂ ಕೂಡ ಹಬ್ಬದ ಖರೀದಿ ಭರಾಟೆ ಕೂಡ ಜೋರಾಗಿದೆ. ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಹೂ, ಹಣ್ಣು, ಬಾಳೆಕಂಬ, ಪೂಜಾ ಸಾಮಗ್ರಿಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಬೂದುಗುಂಬಳಕಾಯಿ ಆಗಿರಬಹುದು, ಅದೆಲ್ಲವನ್ನು ಕೂಡ ಜನರು ಸದ್ಯಕ್ಕೆ ಖರೀದಿ ಮಾಡ್ತಾ ಇದ್ದಾರೆ. ಮಲ್ಲಿಗೆ, ಕನಕಾಂಬರ ಸೇರಿ ಎಲ್ಲಾ ಹೂಗಳ ಬೆಲೆ ಕೂಡ ಏರಿಕೆಯಾಗಿದೆ. ಮಾರ್ಕೆಟ್ಗೆ ಬರೋರಿಗೆ ಟ್ರಾಫಿಕ್ ಜಾಮ್ ಬಿಸಿ ಕೂಡ ತಟ್ಟಿದೆ. ನಾಡಿನಾದ್ಯಂತ ದಸರಾ ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿದೆ. ಬೆಲೆ ಏರಿಕೆಯ ಮಧ್ಯೆಯೂ ಕೂಡ ಹಬ್ಬದ ಖರೀದಿ ಭರಾಟೆ ಕೂಡ ಜೋರಾಗಿದೆ. ಇನ್ನು ಹಬ್ಬ ಪ್ರಾರಂಭ ಆಯಿತು ಅಥವಾ ಹಬ್ಬದ ದಿನ ಅಂತಂದ್ರೆ ಮಾರ್ಕೆಟ್ಗಳಲ್ಲಿ ಹೂ ಆಗಿರಬಹುದು ಅಥವಾ ಒಂದು ತರಕಾರಿ ಆಗಿರಬಹುದು ಅಥವಾ ಹಬ್ಬಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನ ಮಾತನಾಡಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಬೆಲೆ ಏರಿಕೆ ಆಗಿರುತ್ತೆ. ಅದರಲ್ಲೂ ಮಲ್ಲಿಗೆ ಆಗಿರಬಹುದು, ಕನಕಾಂಬರ ಆಗಿರಬಹುದು, ಸೇವಂತಿಗೆ ಆಗಿರಬಹುದು, ಇನ್ನು ನಾನಾ ಬಗೆಯ ಹೂವುಗಳ ಒಂದು ರೇಟ್ ಕೂಡ ಹೆಚ್ಚಾಗುತ್ತೆ. ಆದರೂ ಕೂಡ ಏನು ಬೆಲೆ ಏರಿಕೆಯ ಮಧ್ಯೆಯೂ ಕೂಡ ಜನರು ಮುಗಿಬಿದ್ದು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಕೊಂಚ ವ್ಯಾಪಾರಸ್ಥರಿಗೂ ಕೂಡ ಈಗ ಅನುಕೂಲ ಆಗ್ತಾ ಇದೆ. ಇನ್ನು ಮಾರ್ಕೆಟ್ಗಳಲ್ಲಂತೂ ಫುಲ್ ಜನ ಇದ್ದಾರೆ. ಆ ಭಾಗದಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ. ಇನ್ನು ನಿನ್ನೆ ನೋಡಿದ್ರೆ ಅಲ್ಲಿ ಕೆಲವೊಂದಿಷ್ಟು ಸಮಸ್ಯೆ ಇದ್ದಿದ್ರಿಂದ ಅಲ್ಲಿ ಬಂದ್ ಕೂಡ ಮಾಡಲಾಗಿತ್ತು ಕೆಲವೊಂದಿಷ್ಟು ರಸ್ತೆಗಳನ್ನ. ಅದರ ಬೆನ್ನಲ್ಲೇ ವ್ಯಾಪಾರಸ್ಥರು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ನಮ್ಮ ಅಂಗಡಿಗಳಲ್ಲಿ ಖರೀದಿ ಮಾಡಲಿಕ್ಕೆ ಜನರು ಬರ್ತಾ ಇಲ್ಲ, ಜನಸಂಖ್ಯೆ ಕಡಿಮೆ ಆಗಿದೆ ಅಂತ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುವ ಕೆಲಸವನ್ನ ನಿನ್ನೆ ಮಾಡಿದ್ರು. ಆದ್ರೆ ಇವತ್ತು ಭಾರಿ ವ್ಯಾಪಾರ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ, ಕೆಆರ್ ಮಾರ್ಕೆಟ್ ಅಲ್ಲಾಗಿರಬಹುದು ಅಥವಾ ಅಲ್ಲಿನ ಸುತ್ತಮುತ್ತ ಎಲ್ಲ ಕಡೆ ಜನರು ಕಾಣ್ತಾ ಇದ್ದಾರೆ, ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಆಗಿದೆ, ಆದ್ರೂ ಕೂಡ ಜನರು ಹಬ್ಬವನ್ನ ಮಾಡಲೇಬೇಕಲ್ಲ, ಹಾಗಾಗಿ ಮುಗಿಬಿದ್ದು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ತಮಗೆ ಬೇಕಾದಂತಹ ಪೂಜಾ ಸಾಮಗ್ರಿಗಳಾಗಿರಬಹುದು, ಹಣ್ಣುಗಳಾಗಿರಬಹುದು ಅಥವಾ ಹೂಗಳಾಗಿರ್ಬೋದು, ಅದೆಲ್ಲವನ್ನು ಕೂಡ ಖರೀದಿ ಮಾಡುವ ಕೆಲಸವನ್ನು ಕೂಡ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಇನ್ನು ಹೂಗಳನ್ನಂತೂ ಈ ಸಮಯದಲ್ಲಿ ಮಾತನಾಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಮಲ್ಲಿಗೆ, ಕನಕಾಂಬರ, ಸೇವಂತಿಗೆ ಅದೆಲ್ಲವೂ ಕೂಡ ಗಗನಕ್ಕೇರಿದೆ ಅದರ ರೇಟ್. ಒಂದು ಮೊಳ ಹೂವು ಕೇಳಕ್ಕೆ ಹೋದ್ರೆ 100 ರೂಪಾಯಿ, 150, 200 ಆ ರೀತಿ ಹೇಳ್ತಾರೆ. ಆದರೂ ಕೂಡ ಏನೇ ಬೆಲೆ ಏರಿಕೆ ಆದರೂ ಕೂಡ ನಾವು ಹಬ್ಬ ಮಾಡಲೇಬೇಕಾಗತ್ತೆ. ಹಾಗಾಗಿ ಎಲ್ಲರೂ ಕೂಡ ಮುಗಿಬಿದ್ದು ವ್ಯಾಪಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಕಳೆದ ಮೇಲೆ ದಸರಾ ಪಿತೃಪಕ್ಷದಲ್ಲಿ ಬಹಳಷ್ಟು ವ್ಯಾಪಾರ ಡೌನ್ ಆಗುತ್ತೆ. ಯಾಕಂದ್ರೆ ಯಾವುದು ವಿಶೇಷತೆಗಳು ಇರೋದಿಲ್ಲ, ದೇವಸ್ಥಾನಗಳಲ್ಲಿ ಆಗಲಿ ಬೇರೆ ಕಡೆ ಯಾವುದು ವಿಶೇಷತೆ ಇರೋದಿಲ್ಲ. ಈ ದಸರಾ ನವರಾತ್ರಿ ಶುರು ಆಗ್ತಿದ್ದಂಗೆ ವ್ಯಾಪಾರ ಕೂಡ ಅದೇ ರೀತಿ ಶುರು ಆಗುತ್ತೆ. ಈ ಬಾರಿ ಕೂಡ ಒಳ್ಳೆ ವ್ಯಾಪಾರ ನಡೀತಿದೆ, ಹೂವುಗಳು ಕೂಡ ಚೆನ್ನಾಗಿ ಬರ್ತಿದೆ. ಹಾಗೆ ಕಸ್ಟಮರ್ಸ್ ಕೂಡ ಬಂದು ಚೆನ್ನಾಗಿ ಪರ್ಚೇಸ್ ಮಾಡ್ಕೊ ಹೋಗ್ತಿದ್ದಾರೆ. ಆಮೇಲೆ ಈ ಸರಿ ವಿಶೇಷತೆ ಏನಂದ್ರೆ ಶಾವಂತಿಗೆ ಮತ್ತೆ ಇದೆಲ್ಲ ಸ್ವಲ್ಪ ಬಹಳಷ್ಟು ಹೂವುಗಳು ಚೆನ್ನಾಗಿ ಸಿಗ್ತಿದೆ ಗ್ರಾಹಕರಿಗೆ. ಹೋದ ವರ್ಷದಲ್ಲಿ ದಸರಾ ಹಬ್ಬಕ್ಕೆ ಎಷ್ಟು ಒಳ್ಳೆ ಹೂವು ಸಿಗ್ಲಿಲ್ಲ, ಈ ವರ್ಷ ಎಲ್ಲ ಒಳ್ಳೆ ಹೂವು ಸಿಗ್ತಿದೆ. ರೇಟ್ ಕೂಡ ಪರವಾಗಿಲ್ಲ. ಸೇವಂತಿ ಎಲ್ಲ ಒಂದು ಒಳ್ಳೆ ಹೂವು 200-240 ರೂಪಾಯಿ ಇದೆ. ಹಾಗೆ ರೋಸಸ್ ಬಂದ್ರೆ 200-160 ಆ ರೀತಿ ಸಿಗ್ತಿದೆ. ಮಲ್ಲಿಗೆ ಹೂವು 700-800 ಇದೆ. ಕನಕಾಂಬರ 1600, 1400, 1500 ಆ ರೀತಿ ಇದೆ. ಗ್ರಾಹಕರು ಕೂಡ ಕೈ ಎಟ್ಕೋ ಬೆಲೆ ಇದೆ. ಆಮೇಲೆ ಇದು ಬಂದು ಒಂದು ದಿನ ವ್ಯಾಪಾರ ನಡೆದಿಲ್ಲ, ಕಂಟಿನ್ಯೂ 3-4 ದಿನ ವ್ಯಾಪಾರ ಆಗುತ್ತೆ. ಇದು ನಮ್ಮ ಹಿರಿಕರು ಏನ್ ಹೇಳ್ತಾರೆ ಅಂದ್ರೆ, ಈ ದಸರಾ ಹಬ್ಬಕ್ಕೆ ಗಂಡ ಹಬ್ಬ ಅಂತಿದ್ರು ನಮ್ಮ ಹಿರಿಕರು, ನಮ್ಮ ತಂದೆಯವರು, ಅವ್ರ ತಂದೆಯವರೆಲ್ಲ. ಯಾಕಂದ್ರೆ ಮಾಡ್ಕೊಬರೋದ್ರಿಂದ ಯಾವುದೇ ಕಾರಣಕ್ಕೂ ಎಲ್ರಿಗೂ ಒಳ್ಳೆ ವ್ಯಾಪಾರ ಆಗುತ್ತೆ, ಚೆನ್ನಾಗುತ್ತೆ. ರೈತರಿಗೂ ಕೂಡ ಅನುಕೂಲ ಆಗುತ್ತೆ, ವ್ಯಾಪಾರಸ್ಥರಿಗೂ ಅನುಕೂಲ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿರುವಂತದ್ದು. ಹಬ್ಬ ಅಂದ ತಕ್ಷಣ ನಮ್ಮೆಲ್ಲರಿಗೂ ಮೊದಲು ನೆನಪಾಗೋದು ಹಬ್ಬಕ್ಕೆ ಬೇಕಾಗಿರುವಂತಹ ಹೂಗಳು. ಯಥಾವತ್ತಾಗಿ ಪ್ರತಿ ಹಬ್ಬದಲ್ಲೂ ಸಹ ಹೂ ಮತ್ತು ಹಣ್ಣಿನ ಬೆಲೆ ಏರಿಕೆ ಆಗುವಂತದ್ದು. ಅದರ ಜೊತೆಗೆ ಈ ಬಾರಿಯೂ ಸಹ ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ಹೂವಿನ ದರ ಜೊತೆಗೆ ಹಣ್ಣಿನ ದರ ಏರಿಕೆ ಆಗಿದೆ. ಎಸ್, ನಾನಿದೀಗ ಕೆಆರ್ ಮಾರುಕಟ್ಟೆಯ ಹೂವಿನ ಮಾರುಕಟ್ಟೆಯಲ್ಲಿದ್ದೀನಿ. ತಾವು ಗಮನಿಸ್ತಾ ಹೋಗ್ಬೋದು ದೃಶ್ಯಾವಳಿಗಳಲ್ಲಿ ಹೂವಿನ ಬೆಲೆ ಯಾವ ರೀತಿಯಾಗಿ ಗಗನದತ್ತ ಹೋಗ್ತಾ ಇದೆ ಅನ್ನುವಂಥದ್ದು. ಯಾಕಂತಂದ್ರೆ ಹಬ್ಬದ ಸಂದರ್ಭದಲ್ಲಿ ಸಾಕಷ್ಟು ಜನರು ಹೂವನ್ನ ಕೊಳ್ಳೋದಕ್ಕೆ ಮಾರ್ಕೆಟ್ಗೆ ಲಗ್ಗೆಡ್ತಾರೆ. ಈ ಸಂದರ್ಭದಲ್ಲಿ ಮಾತ್ರ ದರ ಹೆಚ್ಚಳ ಆಗೋದು, ಅವರಿಗೂ ಸಹ ವ್ಯಾಪಾರ ಆಗೋದು, ರೈತರಿಗೂ ಸಹ ಒಂದು ಲಾಭಾಂಶ ಸಿಗುವ ನಿಟ್ಟಿನಲ್ಲಿ ದರಗಳು ಜಾಸ್ತಿ ಆಗಿರುವಂತದ್ದು. ಸುಮಾರು 800ರಿಂದ 1200 ವರೆಗೂ ಸಹ ಒಂದೊಂದು ಹೂಗಳು
ಒಂದೊಂದು ರೀತಿಯ ಬೆಲೆಯಲ್ಲಿ ಏರಿಕೆ ಕಂಡು ಬರ್ತಾ ಇರುವಂತದ್ದು. ಅದೇ ರೀತಿಯಾಗಿ ಮಾರ್ಕೆಟ್ಗೆ ಹೂಗಳು ಸಹ ಈಗಾಗಲೇ ಸಾಕಷ್ಟು ವಿವಿಧ ಹಾಗೂ ವಿಶೇಷವಾದಂತಹ ಹೂಗಳು ಲಗ್ಗೆ ಇಟ್ಟಿರುವಂತದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಜೊತೆಗೆ ದೃಶ್ಯಾವಳಿಗಳಲ್ಲಿ ನಾವು ಜನರು ಯಾವ ರೀತಿಯಾಗಿ ಮಾರ್ಕೆಟ್ಗೆ ಬರುವುದು, ಹೂಗಳನ್ನ ಕೊಳ್ಳುವುದರಲ್ಲಿ ನಿರತರಾಗಿದ್ದಾರೆ ಅನ್ನುವಂಥದ್ದನ್ನ ಸಹ ನಾವು ಗಮನಿಸ್ತಾ ಹೋಗ್ಬೋದು. ಒಟ್ಟಾರೆಯಾಗಿ ಹಬ್ಬ ಅಂತಂದ್ರೆ ಸಾಕು, ಮನೆ ಮನೆಗಳಲ್ಲಿ ಸಡಗರ ಸಂಭ್ರಮಕ್ಕೆ ಹೂ ಒಂದ್ ರೀತಿಯಲ್ಲಿ ಕಾರಣ ಆಗುತ್ತೆ. ಹೂ ಇಲ್ಲದೆ ಹಬ್ಬಕ್ಕೆ ಹಬ್ಬ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಎಸ್, ನನ್ನೊಟ್ಟಿಗೆ ಇಲ್ಲಿನ ಹೂವಿನ ವ್ಯಾಪಾರಸ್ಥರೇ ಇದ್ದಾರೆ. ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ ಹೇಗಿದೆ ವ್ಯಾಪಾರ ಎಲ್ಲ ಅಂತ ಹೇಳಿ. ಅಮ್ಮ, ಹೆಂಗಿದೆ ಹೂವಿನ ವ್ಯಾಪಾರ? ವ್ಯಾಪಾರ ಇಲ್ಲಮ್ಮ, ಡಲ್. ಅದು ಪಾರ್ಕಿಂಗ್ ಬಂದಾಗಿದೆಲ್ಲ, ಅದಕ್ಕೆ ವ್ಯಾಪಾರ ಇಲ್ಲ. ದರ ಹೆಂಗಿದೆ ವ್ಯಾಪಾರ? ಓಕೆ, ಒಂದ್ ಕಡೆ ಪಾರ್ಕಿಂಗ್ ವಿಚಾರವಾಗಿ ಸಮಸ್ಯೆ ಆಗ್ತಾ ಇದೆ, ಇನ್ನೊಂದ್ ಕಡೆ ದರ ಹೆಂಗಿದೆ? ಸುಮಾರು ಏನು ವ್ಯಾಪಾರ ಗಿರಾಕಿ ಬಂದಿಲ್ಲ, ವ್ಯಾಪಾರ ನಡೀತಾ ಇಲ್ಲ. ನಾಳೆ ಹೆಂಗಿದೆ ಗೊತ್ತಾಗಿಲ್ಲ. ಪಾರ್ಕಿಂಗ್ ರೋಸ್ ಜಾಸ್ತಿ ಬೆಲೆ, ಸಾಮಾನ್ಯ ಎಲ್ಲ ಕಮ್ಮಿ ರೇಟು. ಈಗ ಗೊತ್ತಾಗಿಲ್ಲ. ಪಾರ್ಕಿಂಗ್ ಕ್ಲಾಸ್ ಇದಾಗಿದ್ದ ಬರ್ತಾ ಇದ್ದಾರೆ. ಎಸ್, ಒಂದ್ ಕಡೆಗೆ ಹಬ್ಬದ ಹಿನ್ನೆಲೆಯಲ್ಲಿ ದರ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆಗಳಲ್ಲಿ ಪಾರ್ಕಿಂಗ್ ವಿಚಾರವಾಗಿ ಸಮಸ್ಯೆ ಆಗ್ತಾ ಇರೋದ್ರಿಂದಾಗಿ ಹೂವನ್ನ ಕೊಳ್ಳೋದಕ್ಕೆ ಜನರು ಬರ್ತಿಲ್ಲ ಅನ್ನುವಂಥದ್ದು ವ್ಯಾಪಾರಸ್ಥರ ಏನು ಒಂದು ಆಕ್ರೋಶ ಆಗಿರುವಂತದ್ದು. ಹಬ್ಬದ ಸಂದರ್ಭದಲ್ಲಿ ಮಾತ್ರ ನಮಗೆ ವ್ಯಾಪಾರ ಆಗುತ್ತೆ, ಪಾರ್ಕಿಂಗ್ ವ್ಯವಸ್ಥೆ ಸಮಸ್ಯೆ ಆಗ್ತಾ ಇರೋದ್ರಿಂದಾಗಿ ಅಷ್ಟಾಗಿ ಜನರು ಕೊಳ್ಳೋದಕ್ಕೆ ಬರ್ತಿಲ್ಲ ಮಾರ್ಕೆಟ್ಗೆ ಅನ್ನುವಂಥದ್ದು ಎಲ್ಲಿರುವಂತಹ ವ್ಯಾಪಾರಸ್ಥರ ಮಾತಾಗಿರುವಂತಹದ್ದು. ಒಟ್ಟಾರೆಯಾಗಿ ಹಬ್ಬ ಅಂದ ತಕ್ಷಣನೇ ಹೂಗಳ ಖರೀದಿಯಲ್ಲಿ ಜನರು ಮುಂದಾಗ್ತಾ ಇರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮಿ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.